ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶಿವರಾತ್ರಿ ಹಬ್ಬದ ವ್ಲಾಗು. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪಾಪುನ ನೋಡ್ಕೊಳ್ಳೋದ್ರಲ್ಲಿ ತುಂಬಾ ಬ್ಯುಸಿಯಾಗಿದ್ದೆ. ಹಾಗಾಗಿ ವೀಡಿಯೋಸ್ನ ಮಾಡಿಕೊಂಡ್ರು ಕೂಡ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕೋದಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ. ಪಾಪು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದಿದ್ದ ಅವನು ನಮಗಿಂತನೂ. ಇಲ್ಲಿ ಎಳ್ನೀರು ದೇವ್ರ ಪೂಜೆಗೆ ಹಾಗೆ ಪಾಪುಗೆ ಎಲ್ಲ ತೊಗೊಂಡು ಬಂದಿದ್ರು. ಅದನ್ನು ಈ ರೀತಿಯಾಗಿ ಬುಟ್ಟಿನಲ್ಲಿ ಹಾಕ್ಕೊಂಡು ತಲೆ ಮೇಲೆ ಇಟ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದ. ಬಟ್ ಅದು ಆಗ್ತಾ ಇರಲಿಲ್ಲ. ತುಂಬ ಸಲ ಟ್ರೈ ಮಾಡಿ ಅದನ್ನಲ್ಲೇ ಬಿಟ್ಟು ಬೇರೆ ಕಡೆಗೆ ಡೈವರ್ಟ್ ಆದ. ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿ ಅಮ್ಮ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಅವನು ಸಿಕ್ಕಾಪಟ್ಟೆ ತೀಟೆ ಮಾಡ್ತಾ ಇದ್ದ. ನಾನು ಆಚೆನಲ್ಲೇ ಇದ್ದೆ. ಖುಷಿ ಮಲ್ಕೊಂಡಿದ್ಲು, ಹಾಗಾಗಿ ಆಚೆನಲ್ಲಿ ಇದ್ದು ಅವನ್ನ ನೋಡ್ಕೊಳ್ತಾ ಇದ್ದೆ ನಾನು. ಅಲ್ಲಿ ಬಿಲ್ಪತ್ರೆನ ತಂದಿದ್ರು. ಬಿಲ್ವಪತ್ರೆನಲ್ಲಿ ನಮ್ಮ ಅಪ್ಪಾಜಿಯವರು ಬಿಡಿಸ್ತಾ ಇದ್ರು. ಅವನು ಕೂಡ ಜೊತೆಯಲ್ಲಿ ಹೋಗಿ ಏನಿದು ಹೊಸ್ದಾಗಿದೆ ಅಂತ ಹೇಳಿ ಎಲ್ಲ ಎಲೆಗಳನ್ನ ಬಿಡಿಸ್ತಾ ಇದ್ದ ಸಣ್ಣ ಸಣ್ಣದಾಗಿ. ಇದು ಕಡಲೆ ಹಿಟ್ಟು. ನಮ್ಮ ಕಡೆಯಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಈ ರೀತಿಯಾಗಿ ಕಡಲೆ ಹಿಟ್ಟನ್ನು ಮಾಡ್ತೀವಿ. ಹುರುಗಡ್ಲೆನ ನೀಟಾಗಿ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಅದು ಚೆನ್ನಾಗಿ ನುಣ್ಣಗೆ ಇರಬೇಕು. ಅದಕ್ಕೆ ತೆಂಗಿನಕಾಯಿ ತುರಿ ಹಾಗೆ ಸಣ್ಣಗೆ ಕುಟ್ಟಿ ಪುಡಿ ಮಾಡಿರೋಂತಹ ಬೆಲ್ಲನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಟ್ಕೊಳ್ಳೋವಂಥದ್ದು. ಅದಕ್ಕೆ ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ತುರಿ ಹಾಗೆ ನೀರನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕಿ ರುಬ್ಕೊಂಡ್ರೆ ತೆಂಗಿನಕಾಯಿ ಹಾಲು ರೆಡಿ ಆಗುತ್ತೆ. ಹೋಳಿಗೆಗೆಲ್ಲ ಉಪಯೋಗಿಸ್ತೀವಲ್ಲ ಅದೇ ರೀತಿಯಾದ ತೆಂಗಿನಕಾಯಿ ಹಾಲು. ಅದನ್ನು ಹಾಕ್ಕೊಂಡು ತಿನ್ನುವಂಥದ್ದು. ಕೆಲವೊಬ್ಬರು ತಂಬಿಟ್ಟನ್ನು ಮಾಡೋದಿಲ್ಲ, ಬಟ್ ನಮ್ಮ ಮನೆಯಲ್ಲಿ ತಂಬಿಟ್ಟು ಮತ್ತು ಈ ಕಡಲೆ ಹಿಟ್ಟು, ರವೆ ಉಂಡೆ ಎಲ್ಲದನ್ನು ಕೂಡ ಮಾಡ್ತೀವಿ. ನೋಡಿ, ಪೂಜೆಗೆ ಎಲ್ಲ ರೆಡಿಯಾಗಿತ್ತು. ಪಾಪು ನಾನು ಹೂವನ್ನು ಇಡ್ತೀನಿ ಅಂತ ಹೇಳಿ ಎಲ್ಲ ದೇವ್ರ ಫೋಟೋಗೂ ಒಂದೊಂದು ಹೂವನ್ನು ಇಡೋದಕ್ಕೆ ಹೋಗ್ತಾ ಇದ್ದ. ಎಟಕ್ಲಿಲ್ಲ ಅಂದರೂ ಕೂಡ ಅವ್ರ ಅಜ್ಜಿ ಎತ್ಕೋ ಅಂತ ಹೇಳಿ ಇಡ್ತಾ ಇದ್ದ. ಅವನಿಗೆ ಗಂಟೆ ಅಳ್ಳಾಡ್ಸೋದು ಫೇವ್ರೇಟು. ಸುಮ್ಮನೆ ಕೂತ್ಕೊಂಡು ಪೂಜೆ ಮುಗಿಯೋವರೆಗೂ ಅಲ್ಲೇ ಗಂಟೆ ಅಳ್ಳಾಡಿಸ್ಕೊಂಡು ದೇವ್ರ ಮನೆಯಲ್ಲೇ ಇರ್ತಾನೆ. ಡೋರ ಹಾಕ್ಕೊಂಡು ಪೂಜೆ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ಆಚೆನೇ ಬರೋದಿಲ್ಲ. ಅಲ್ಲಿರೋವಂಥದ್ದೆಲ್ಲದನ್ನು ಎಳಿತಾ ಇರ್ತಾನೆ. ಕುಂಕುಮ ಅರಿಶಿನ ಎಲ್ಲ ಬೀಳ್ಸೋದು ಎಲ್ಲ. ಹಾಗೆಯೇ ಮುತ್ತುಕದ ಹೂವು ನಾವು ಎಲ್ಲೇ ಇದ್ರೂ ಶಿವರಾತ್ರಿ ಹಬ್ಬಕ್ಕೆ ತೊಗೊಂಡು ಬಂದು ಇಡ್ತೀವಿ. ಇದು ತಂಬಿಟ್ಟನ್ನು ಮಾಡೋದಕ್ಕೆ ಈ ರೀತಿಯಾಗಿ ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆನ ತೆಗೆದಿಟ್ಕೊಳ್ಳೋ ಅಂಥದ್ದು. ಹಾಗೆ ಕಡಲೆ ಇವೆರಡನ್ನೂ ಕೂಡ ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು ಒಂದು ಸಲ. ನೋಡಿ, ಈ ರೀತಿಯಾಗಿ ತರಿಯಾಗಿ ರುಬ್ಕೊಂಡು ಅದಕ್ಕೆ ಇನ್ನೊಂದು ಸಲ ಹುರುಗಡ್ಲೆನ ಮಾತ್ರ ನುಣ್ಣಗೆ ಪುಡಿ ಮಾಡಿಕೊಂಡು ಈ ರೀತಿಯಾಗಿ ಅದ್ರ ಜೊತೆಯಲ್ಲಿ ಹಾಕ್ಕೊಳ್ತಾ ಇರೋವಂಥದ್ದು. ಈಗ ಹುರಿದಿರುವಂಥ ಅಕ್ಕಿನ ಮಿಲ್ ಮಾಡಿಸ್ಕೊಂಬಂದಿರೋವಂಥ ಪೌಡರ್ ಇದು. ಇದನ್ನು ಕೂಡ ಸೇರಿಸ್ಕೊಳ್ಬೇಕು. ಕಡಲೆ ಬೀಜ ಮತ್ತು ಹುರುಗಡ್ಲೆನ ಮಿಕ್ಸ್ ಮಾಡಿರೋದನ್ನು 2 ಕಪ್ ತೊಗೊಂಡ್ರೆ 1 ಕಪ್ಪು ಹುರುಗಡ್ಲೆ ಹಿಟ್ಟು ಹಾಗೆಯೇ 2 ಕಪ್ಪು ಅಕ್ಕಿ ಹಿಟ್ಟು ಈ ರೀತಿಯಾಗಿ ತೊಗೊಳ್ತೀವಿ. ಕೊಬ್ಬರಿನ ತುರ್ಕೊಳ್ಬೇಕು. ಕೊಬ್ಬರಿ ಕೂಡ ಅಷ್ಟೇ ಮೀಡಿಯಮ್ಮಾಗಿ ಹಾಕ್ಕೊಳ್ಬೇಕು. ತುಂಬ ಜಾಸ್ತಿ ಹಾಕಿದ್ರೆ ಕೂಡ ಟೇಸ್ಟ್ ಚೆನ್ನಾಗಿರಲ್ಲ, ತುಂಬ ಕಡಿಮೆ ಹಾಕಿದ್ರೆ ಕೂಡ ಚೆನ್ನಾಗಿರೋದಿಲ್ಲ. ಬೆಲ್ಲಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇಲ್ಲಿ ಕುದಿಯೋದಕ್ಕೆ ಇಟ್ಕೊಳ್ಬೇಕು. ಅಂದರೆ ಬೆಲ್ಲ ಒಂದೆಳೆ ಪಾಕ ಬಂದರೆ ಸಾಕು. ತುಂಬ ಜಾಸ್ತಿ ಗಟ್ಟಿ ಪಾಕ ತೆಗೆದ್ರೆ ತಂಬಿಟ್ಟನ್ನು ಕಲ್ಲಲ್ಲಿ ಚಚ್ಕೊಂಡು ತಿನ್ನಬೇಕಾಗುತ್ತೆ. ಆ ರೀತಿಯಾಗಿ ಆಗುತ್ತೆ. ನೋಡಿ, ಒಂದೆಳೆ ಪಾಕ ಬರ್ತಿದ್ದಂಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟಕ್ಕೆ ನೀವು ಮಿಕ್ಸ್ ಮಾಡಿಕೊಂಡು ಈ ರೀತಿ ಫಸ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಬಿಸಿ ಇರುತ್ತೆ, ಸುಡ್ತಾ ಇರುತ್ತೆ. ಹಾಗೆಯೇ ತುಂಬ ತಣ್ಣಗಾಗೋವರೆಗೆ ಕೂಡ ಬಿಡಬಾರ್ದು. ಈ ರೀತಿ ಸ್ವಲ್ಪ ಬಿಸಿ ಇದ್ದಾಗಲೇ ಉಂಡೆಗಳನ್ನ ಮಾಡ್ಕೊಳ್ಬೇಕು. ತಂಬಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಇದ್ರ ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ರವೆ ಉಂಡೆನ ಮಾಡ್ತೀವಿ. ಅದು ಪಾಪುಗೆ ಇಷ್ಟ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ. ಹಾಗೆ ನನ್ನ ತಂಗಿ ಕೂಡ ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ವಿ. ಅವರು ಬರ್ತಾರಾ ಇಲ್ವಾ ಗೊತ್ತಿಲ್ಲ. ಪಾಪು ಇಲ್ಲಿ ನೋಡಿ ಗಾಡಿನ ಯಾವ ರೀತಿಯಾಗಿ ನಿಲ್ಲಿಸಿ ಸ್ಟೇರಿಂಗ್ ತಿರುಗಿಸ್ತಾ ಇದ್ದಾನೆ ಅಂತ ಹೇಳಿ. ರವೆ ಉಂಡೆ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿದ್ದು. ಇದಕ್ಕೆ ಏನಪ್ಪ ಅಂದರೆ ತುಪ್ಪನ ಹಾಕ್ಕೊಳ್ಬೇಕು. ಹಾಗೆ ಹಾಲನ್ನ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸಾಫ್ಟಾಗಿ ಉಂಡೆ ಕಟ್ಟೋದ್ರಿಂದ ರವೆ ಉಂಡೆ ಹಂಗೆ ಸಾಫ್ಟಾಗೇ ಇರ್ತವೆ. ಒಂದು ಬಾಕ್ಸ್ನಲ್ಲಿ ಹಾಕಿ ಬಾಯಿ ಮುಚ್ಚೋದೆ, ಇಲ್ಲಾಂದರೆ ಫುಲ್ಲು ಕಲ್ಲು ಥರ ಆಗೋಗ್ತವೆ ಇವು ಕೂಡ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ವ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಿ ಕೇಳ್ಕೊಳ್ತೀನಿ.
ಇದು ಫೋಟೋಸ್ ಎಲ್ಲ ಅವತ್ತು ಪ್ರೇಯಾಂಶ್ದು ತೆಗ್ದಿರೋ ಅಂಥದ್ದು. ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ. ತುಂಬ ಜಾಸ್ತಿ ಏನು ಹಠ ಮಾಡಲಿಲ್ಲ. ನೋಡಿ ಕೈ ಮುಗಿತಾ ಇದ್ದಾನೆ ದೇವರಿಗೆ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.